ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವರು ವಿತ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಅದೇ ರೀತಿ ಇವತ್ತಿನ ಅಡಿಕೆ ರೇಟ್ ಹಾಗೂ ಕೊಬ್ಬರಿಯ ರೇಟ್ ಮಾಹಿತಿ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಮಾರುಕಟ್ಟೆಯಲ್ಲಿ ಅಡಿಕೆ ರೇಟ್ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗುವ ಸಾಧ್ಯತೆ ಇರುವಂಥದ್ದು. ಹೌದು ಸ್ನೇಹಿತರೆ, ಕೆಲವು ಸಂಶೋಧನಾ ಸಂಸ್ಥೆಗಳು ನಡೆಸಿದ ವರದಿಗಳ ಪ್ರಕಾರ ಈ ಬಾರಿ ಮಳೆ ತುಂಬ ಕಡಿಮೆ ಆದ ಕಾರಣ ಎಲ್ಲ ಕಡೆಗಳಲ್ಲೂ ಕೂಡ ಫಸಲು ಸರಿಯಾಗಿ ಬಂದಿಲ್ಲ. ಅದೇ ರೀತಿ ಅಡಿಕೆ ಉತ್ಪಾದನೆ ನಿರೀಕ್ಷೆಗಿಂತ ಕಡಿಮೆಯಾಗಿರುವಂಥದ್ದು. ಇದರಿಂದ ಮುಂದಿನ ದಿನಗಳಲ್ಲಿ ಅಡಿಕೆ ರೇಟ್ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗುವ ಸಾಧ್ಯತೆ ಇರುವಂಥದ್ದು. ಆದುದರಿಂದ ನೀವೇನಾದರೂ ಅಡಿಕೆ ಮಾರಾಟ ಮಾಡುವ ರೈತರಾಗಿದ್ದರೆ ಅಥವಾ ಅಡಿಕೆ ಚಾವಣಿ ಏನಾದರೂ ಮಾಡ್ತಿದ್ದರೆ ಯಾವುದೇ ಕಾರಣಕ್ಕೂ ದುಡುಕಿ ಆತುರಪಟ್ಟು ಅಡಿಕೆಯನ್ನು ಮಾರಾಟ ಮಾಡಲು ಹೋಗಬೇಡಿ. ನಮ್ಮ ಚಾನಲ್ನಲ್ಲಿ ದಿನನಿತ್ಯ ಮಾರುಕಟ್ಟೆಯ ಬೆಲೆ ಏರಿಳಿತಗಳನ್ನು ಅಪ್ಡೇಟ್ ಮಾಡ್ತಾ ಇರ್ತೀವಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನೀವು ಯಾವ ಜಿಲ್ಲೆಯವರು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಇವತ್ತಿನ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಡಿಕೆ ರೇಟ್ ಏನಿದೆ ನೋಡೋಣ. ಶಿವಮೊಗ್ಗ ಜಿಲ್ಲೆಯಲ್ಲಿ ಇಂದು ಸರಕು ಅಡಿಕೆಯ ಬೆಲೆ 88,100 ರೂಪಾಯಿ ಇದೆ. ಬೆಟ್ಟೆ ಅಡಿಕೆ 60,199 ರೂಪಾಯಿ ಇದೆ. ನಂತರ ರಾಶಿ ಅಡಿಕೆ 53,619 ರೂಪಾಯಿ ಇರುವಂಥದ್ದು. ನಂತರ ತೀರ್ಥಹಳ್ಳಿಯಲ್ಲಿ ಅಡಿಕೆ ರೇಟ್ ಏನಿದೆ ನೋಡೋದಾದರೆ, ತೀರ್ಥಹಳ್ಳಿಯಲ್ಲಿ ಸರಕು ಅಡಿಕೆ ಬೆಲೆ 87,200 ರೂಪಾಯಿ ಇದೆ. ಬೆಟ್ಟೆ ಅಡಿಕೆ 61,599 ರೂಪಾಯಿ ಇರುವಂಥದ್ದು. ನಂತರ ರಾಶಿ ಅಡಿಕೆ 54,199 ರೂಪಾಯಿ ಇದೆ. ಕುರುಬಲು ಅಡಿಕೆ 47,854 ರೂಪಾಯಿ ಇರುವಂಥದ್ದು. ಅದೇ ರೀತಿ ಇವತ್ತು ತಿಪ್ಪಟೂರಿನಲ್ಲಿ ಕೊಬ್ಬರಿಯ ರೇಟ್ ಏನಿದೆ ನೋಡೋದಾದರೆ, ತಿಪ್ಪಟೂರಿನಲ್ಲಿ ಪ್ರತಿ 100 kg ಕೊಬ್ಬರಿಯ ಬೆಲೆ 31,870 ರೂಪಾಯಿ ಇದೆ. ನಂತರ ತುಮಕೂರಿನಲ್ಲಿ ಅಡಿಕೆ ರೇಟ್ ಏನಿದೆ ನೋಡೋದಾದರೆ, ತುಮಕೂರಿನಲ್ಲಿ ಸರಕು ಅಡಿಕೆ 88,190 ರೂಪಾಯಿ ಇರುವಂಥದ್ದು. ಬೆಟ್ಟೆ ಅಡಿಕೆ 60,200 ರೂಪಾಯಿ ಇದೆ. ರಾಶಿ ಅಡಿಕೆ 53,601 ರೂಪಾಯಿ ಇರುವಂಥದ್ದು. ಗೊರುಬಲು ಅಡಿಕೆ 41,309 ರೂಪಾಯಿ ಇರುವಂಥದ್ದು. ಇದಿಷ್ಟು ಇವತ್ತಿನ ಅಡಿಕೆ ಹಾಗೂ ಕೊಬ್ಬರಿಯ ರೇಟ್ ಮಾಹಿತಿ ವಿಡಿಯೋ ಆಗಿರುತ್ತದೆ. ದಿನನಿತ್ಯದ ಇದೇ ರೀತಿಯ ಮಾರುಕಟ್ಟೆ ಅಪ್ಡೇಟ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಇನ್ಫಾರ್ಮೇಷನ್ ಮುಖಾಂತರ ಸಿಗೋಣ. ಧನ್ಯವಾದಗಳು.